ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ ಕರ್ಮಯೋಗಃ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ ಅಘಾಯುರೀಂದ್ರಿಯಾರಾಮಃ ಮೋಘಂ ಪಾರ್ಥ ಸಜೀವತಿ. ಪ್ರಪಂಚದಲ್ಲಿರುವ ಕರ್ಮಚಕ್ರವನ್ನು ಯಾವನು ಅನುಸರಿಸದೇ ಇರುತ್ತಾನೋ ಅವನ ಜೀವನವು ಪಾಪಮಯವಾಗಿರುವುದು. ಇಂದ್ರಿಯ ಸುಖದಲ್ಲೇ ಕಾಲ ಕಳೆಯುತ್ತಿರುವವನ ಬಾಳು ವ್ಯರ್ಥವಾಗುತ್ತದೆ. ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಮಾಡುವುದಕ್ಕೆ ಕರ್ಮಗಳಿವೆ. ಜಗತ್ತಿನ ಅವಶ್ಯಕತೆಗನುಗುಣವಾಗಿ ಜಗನ್ನಿಯಾಮಕನ ಆಣತಿಯಂತೆ ಪ್ರತಿ ಜೀವಿಯು ಜಗತ್ತಿಗೆ ಬಂದಿರುವುದು. ಹೀಗೆ ಭಗವಂತನ ಆಶಯದಂತೆ ಮಹತ್ತರವಾದ ಕೆಲಸ ಮಾಡಲು ನೇಮಕಗೊಂಡಿರುವುದು. ಭಗವಂತ ವಹಿಸಿದ ಕಾರ್ಯ ಪೂರೈಸಿ ಯಾವುದೇ ಕರ್ಮ ಬಂಧನವಿಲ್ಲದಿದ್ದರೆ ಶ್ರೀರಾಮ ಶ್ರೀಕೃಷ್ಣರಂತೆ ಒಂದೇ ಜನ್ಮದಲ್ಲಿ ವ್ಯಾಪಾರ ಮುಗಿಸಿ ಶಾಶ್ವತ ಸುಖ ಪಡೆದು ವಿದೇಹ ಮುಕ್ತರಾಗಬಹುದು. ತಾನಾಯಿತು ತನ್ನ ಕೆಲಸವಾಯಿತು ಎನ್ನುವ ವ್ಯಕ್ತಿ ಯಾವತ್ತೂ ಬೇಸರದಿಂದ ಇರುವುದಿಲ್ಲ. ಆತನಿಗೆ ತನ್ನ ಬಗ್ಗೆ ಹೆಮ್ಮೆ ಇದೆ, ತನ್ನಲ್ಲಿ ನಂಬಿಕೆ ಇದೆ, ಆತ ಸಂತುಷ್ಟ. ಆತನಿಗೆ ಆತನು ಮಾಡುವ ಕರ್ಮಗಳ ಫಲದ ಅವಶ್ಯಕತೆ ಇರುವುದಿಲ್ಲ. ಹಿಂದಿನ ದಿನಗಳಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೆ ದುಡಿದರೂ ದಣಿವನ್ನರಿಯದವರಾಗಿದ್ದರು. ಮನೋರಂಜನೆಗಾಗಿ ವಾರದ ಒಂದು ದಿನ ರಾತ್ರಿ ಸಮಯದಲ್ಲಿ ಸಮಯ ವ್ಯಯಿಸುವುದು ಬಿಟ್ಟರೆ ಕೆಲಸದ ಸಮಯದಲ್ಲಿ ಯಾವುದೇ ಮನೋರಂಜನೆಗೆ ಅವಕಾಶ ಇರಲಿಲ್ಲ. ತಮ್ಮ ತನುಮನವನ್ನು ಸಂಪೂರ್ಣ ಕೆಲಸದಲ್ಲಿ ತೊಡಗಿಸಿಕೊಂಡು ಮಾಡುವ ಕೆಲಸದಲ್ಲೇ ಸಂತೋಷ ಪಡುತ್ತಿದ್ದರು. ಪ್ರತಿ ಕೆಲಸವನ್ನು ಹಬ್ಬದಂತೆ ಉತ್ಸಾಹದಿಂದ ಮಾಡುತ್ತಿದ್ದರು. ಕೆಲಸ ಸಾಗುತ್ತಿದ್ದಂತೆ ತೃಪ್ತಿ ಇತ್ತು. ಸದಾ ಚಟುವಟಿಕೆಯಿಂದ ಇದ್ದ ಜನರಿಗೆ ರೋಗ ರುಜಿನಗಳು ಕಡಿಮೆ ಇತ್ತು. ಈಗಿನಂತೆ ಮನೆಯವರೆಲ್ಲ ಊಟಕ್ಕೆ ಖರ್ಚು ಮಾಡುವುದಕ್ಕಿಂತ ಹೆಚ್ಚು ಮಾತ್ರೆ ಔಷಧಿಗಳಿಗೆ ವ್ಯಯಿಸುತ್ತಿರಲಿಲ್ಲ. ಇಂದು ಕೇವಲ ಕಾಲ್ನಡಿಗೆಯಲ್ಲಿ ನಡೆಯುವುದಕ್ಕೆ ಪ್ರಯಾಸ ಪಡುವ ಜನರು ಒಂದು ಸಣ್ಣ ಭಾರವನ್ನು ಹಿಡಿದು ಹೋಗಲು ತುಂಬಾ ಪ್ರಯಾಸ ಪಡುತ್ತಾರೆ. ಮೊದಲು 50ರಿಂದ 100 ಕೆಜಿ ಸರಾಗವಾಗಿ ಎತ್ತುತ್ತಿದ್ದ ಮನುಷ್ಯ ಇಂದು ಎಲ್ಲದಕ್ಕೂ ಕೂಡ ಯಂತ್ರೋಪಕರಣ ಉಪಯೋಗಿಸಿ ತನ್ನ ಶಕ್ತಿಯನ್ನು ಕುಂದಿಸಿಕೊಂಡಿದ್ದಾನೆ. 100ಕ್ಕಿಂತ ಹೆಚ್ಚು ದೂರವಾಣಿ ಸಂಖ್ಯೆಗಳನ್ನು ತಲೆಯಲ್ಲಿ ನೆನಪಿಟ್ಟುಕೊಳ್ಳುತ್ತಿದ್ದ ಮನುಷ್ಯ ಇಂದು ಕನಿಷ್ಠ ತನ್ನ ಹಾಗೂ ತನ್ನ ಮನೆಯವರ ಸಂಖ್ಯೆಯನ್ನೂ ಹೇಳಲಾರ. ಅಪಘಾತವಾಗಿ ಮೊಬೈಲ್ ಹಾಳಾಗಿದ್ದರೆ ತನ್ನವರಿಗೆ ವಿಷಯ ತಿಳಿಸಲು ಕಷ್ಟಪಡುತ್ತಾನೆ. ಗೂಗಲ್ ಉಪಯೋಗಿಸಿದ ಕಾರಣದಿಂದಾಗಿ ಗೂಗಲ್ ಇಲ್ಲದ ಪ್ರದೇಶಕ್ಕೆ ಹೋಗುವುದು ಅಷ್ಟು ಸುಲಭವಲ್ಲ. ಇನ್ನು ಮುಂದೆ ಯಂತ್ರಗಳು ಹೇಳಿದ್ದನ್ನು ಮಾಡುವ ಕಾರಣದಿಂದ ತನ್ನ ಕೈಯನ್ನು ತಾನೇ ಕಟ್ಟಿ ಹಾಕಿಕೊಳ್ಳುತ್ತಾನೆ. ಹೇಗೆ ಇಂದು ವಿದ್ಯುತ್ ಇಲ್ಲದೆ ಜೀವನ ನಡೆಯದೋ ಅದೇ ರೀತಿ ಯಂತ್ರಗಳು ಕೈಕೊಟ್ಟಾಗ ಏನನ್ನೂ ಮಾಡಲಾರದೆ ನಿಷ್ಪ್ರಯೋಜಕನಾಗಿ ಬಾಳು ವ್ಯರ್ಥವಾಗುತ್ತದೆ. ಹರಿ ಓಂ.